ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ಗೆ ಗಿಡಕ್ಕೆ ನೀರು ಹಾಕಕ್ಕೆ ಹೋದಾಗ ಈ ಫ್ಲವರ್ಸ್ ಎಲ್ಲ ಅಲ್ಲಿದ್ವು. ಹಾಗೆ ಒಂದು ರೌಂಡ್ ಗಾರ್ಡನ್ ಹೇಗಿದೆ ನಿಮಗೂ ತೋರಿಸೋಣ ಅಂತ ನೋಡಿ. ದೊಡ್ಡ ಪತ್ರೆ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ಹೊಸದಾಗಿ ನಾನು ಬ್ರಾಹ್ಮಿ ಎಲೆ ಅಂತ ಕರೀತಾರಲ್ಲ, ಒಂದಲ್ಗ, ಅದನ್ನು ಕೂಡ ತಂದು ಹಾಕ್ಕೊಂಡಿದ್ದೀನಿ. ಸೆಕೆಂಡ್ ಟೈಮು ಮೆಣಸಿನ್ಕಾಯಿ ಖಾಲಿ ಆದವು. ಥರ್ಡ್ ಟೈಮ್ ಹೂವು ಆಗ್ತಾ ಇದೆ, ನೋಡೋಣ ಬರುತ್ತಾ. ಪಪ್ಪಾಯಿ ಗಿಡನೂ ಅಷ್ಟೇ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ. ಈ ರುದ್ರಾಕ್ಷಿ ಹೂವು ಇವಾಗ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ. ಎಷ್ಟು ಚಿಕ್ಕ ಚಿಕ್ಕ ಕ್ಯೂಟ್ ಆಗಿದೆ. ತುಂಬೆ ಗಿಡಗಳು ಅಂತೂ ತುಂಬ ಆಗಿದ್ದಾವೆ. ತುಂಬೆ ಹೂವು ಅಂತೂ ತುಂಬ ಸಿಕ್ತಿದ್ದಾವೆ ಪೂಜೆಗೆ ನೋಡಿ. ಇವತ್ತು ಇಷ್ಟು ದಿನ ಫ್ಲವರ್ ಆಗ್ತಿರ್ಲಿಲ್ವಲ್ಲ, ಮಳೆ ಬಂದ್ಮೇಲೆ ಫ್ಲವರ್ ಆಗ್ತಿದೆ. ಮಾರ್ನಿಂಗ್ ಗ್ಲೋರಿನೂ ಅಷ್ಟೇ ದಿನ ಅರಳುತ್ತಿದೆ. 1-2 ಇದ್ದೇ ಇರುತ್ತೆ, ಇಲ್ಲ ಅನ್ನೋ ದಿನನೇ ಇಲ್ಲ ನೋಡಿ. ದಿನಾನು ಒಂದಾದ್ರೂ ಇದ್ದೇ ಇರುತ್ತೆ. ಅದು ಮಾರ್ನಿಂಗೇ ಹೋದ್ರೆ ಅಷ್ಟೇನೆ ನನಗೆ ನೋಡೋಕೆ ಸಿಗೋದು. ಸ್ವಲ್ಪ ಬಿಸಿಲಾದ್ರೂ ಒಣಗೋಗಿರುತ್ತೆ. ಪುದೀನೂ ತುಂಬ ಚೆನ್ನಾಗಿದೆ. ಇದೊಂದು ಐಬಿಸ್ಕಸ್ನ ನಾನು ರೀಪಾಟ್ ಮಾಡಿಲ್ಲ, ಇನ್ನು ಮಿಕ್ಕಿದ್ದೆಲ್ಲ ಮಾಡಿದ್ದೀನಿ ನೋಡಿ. ಈ ಕಣಗ್ಲು ಗಿಡ ಅಂತೂ ನೋಡ್ತಾನೆ ಎಷ್ಟು ದೊಡ್ಡಗಾಗಿದೆ. ಇದರಲ್ಲಿ 2 ಫ್ಲವರ್ ಕೂಡ ಬಿಟ್ಟಿತ್ತು ನೋಡಿ. ಮಸ್ಟರ್ಡ್ ಅಂತೂ ತುಂಬ ಚೆನ್ನಾಗಿ ಬರ್ತಿದ್ದಾವೆ. ಕೆಲವೊಂದು ಮಸ್ಟರ್ಡ್ ಎಲ್ಲ ಒಣಗಿತ್ತು, ಅವನ್ನೆಲ್ಲ ತೆಗೆದು ಸೀಡ್ಸ್ ಕಲೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ಕೊತಾ ಇದ್ದೀನಿ. ಈ ಶಂಕು ಪುಷ್ಪನ ಗಿಡ ತುಂಬ ಚೆನ್ನಾಗಿ ಬಂದಿದೆ. ಒಂದೊಂದು ದಿನ ಬಿಟ್ಟರೆ ಒಂದು 20-30 ಹೂ ಸಿಗ್ತಿದ್ದಾವೆ. ಹಾಗೆ ಈ ಮಲ್ಲೆ ಗಿಡದ ಮೇಲೆ ಹತ್ಕೊಂಡಿತ್ತಲ್ವ, ಆ ಮಲ್ಲೆ ಗಿಡನೂ ಇವಾಗ ಮಗ್ಗಾಗಿದೆ. ನೋಡೋಣ ಯಾವತ್ತು ಫ್ಲವರ್ ಅರಳುತ್ತೆ. ಫ್ಲವರ್ ಅಳ್ದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈ ಶಂಕು ಪುಷ್ಪ ಅಂತೂ ನಾನು ಎಲ್ಲವೂ ಬ್ಲೂ ಟೀ ಮಾಡ್ಕೊತಿಲ್ಲ, ಸ್ವಲ್ಪ ಒಣಗಿಸಿಟ್ಕೊತೀನಿ. ದಿನ ಅಂತೂ ಬ್ಲೂ ಟೀ ಮಾಡ್ಕೊಂಡು ಕುಡಿತೀನಿ ಮಾರ್ನಿಂಗೇನೆ. ಈ ಫ್ರೂಟ್ಸ್ ಇನ್ನೂ ಸೆಟ್ ಆಗಿಲ್ಲ ಇದರಲ್ಲಿ, ಫ್ಯಾಷನ್ ಫ್ರೂಟಲ್ಲಿ. ಆದರೂ ಗಿಡ ಮಾತ್ರ ತುಂಬ ಚೆನ್ನಾಗಿ ಬರ್ತಿದೆ. ಈ ಮಸ್ಟ್ ಮಿಲನ್ ಅಷ್ಟೇ ತುಂಬ ಚೆನ್ನಾಗಿ ಸೈಜ್ ಬಂದಿದೆ. ಯಾವಾಗ ಹಣ್ಣಾಗುತ್ತೆ ಅಂತ ಕಾಯ್ತಾ ಇದ್ದೀನಿ. ನನ್ನ ಮಗ ದಿನ ಹೋಗಿ ಚೆಕ್ ಮಾಡ್ತಿರ್ತೇನೆ, ಅಮ್ಮ ಇದು ಯಾವತ್ತು ಹಣ್ಣಾಗುತ್ತೆ, ನಾನು ಯಾವತ್ತು ತಿಂತೀನಿ ಅಂತ. ಇವತ್ತು ನೋಡಿ, ಅಲ್ಲಿ ಟೊಮೊಟೊ ಗಿಡ ಇದ್ದಿದ್ನೆಲ್ಲ ತೆಗ್ದಿದ್ನಲ್ಲ, ಅದ್ರ ಕಾಯಿಗಳಿತ್ತು, ಅದನ್ನು ಚಟ್ನಿ ಮಾಡೋಣ ಅಂತ ಹುರ್ಕೊಳ್ತಾ ಇದ್ದೀನಿ. ಹಾಗೆ ಮಾರ್ನಿಂಗ್ ಬ್ಲೂ ಟೀ ರೆಡಿ ಮಾಡಿಕೊಂಡು ಚಟ್ನಿಗೆ ಟೊಮೊಟೊ ಕಾಯಿ ಮತ್ತು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಇಷ್ಟು ಹುರ್ಕೊಳ್ತಾ ಇದ್ದೀನಿ. ಹಿಂಗೆ ಸ್ವಲ್ಪ ಆಯಿಲ್ ಸೇರಿಸಿ ಹುರ್ಕೊಬೇಕು. ಹುರಿದು ತಣ್ಣಗಾಗಬೇಕು. ತಣ್ಣಗಾಗೋ ಅಷ್ಟರಲ್ಲಿ ನಾನು ಚಪಾತಿ ಹಿಟ್ಟು ಕಲಸಿ ರೆಡಿ ಮಾಡ್ಕೊಂಡಿದ್ದೀನಿ. ಚಪಾತಿ ಟೊಮೊಟೊ ಕಾಯಿ ಪಲ್ಯ ಮಾಡ್ಕೊಳೋದಕ್ಕೆ ನೋಡಿ. ಅವು ತಣ್ಣಗಾದ್ಮೇಲೆ ರುಬ್ಕೊಳೋದಕ್ಕೆ ಫಸ್ಟ್ ಮಿಕ್ಸಿ ಜಾರ್ ಬೇಕು, ಮತ್ತು 1 ಸ್ಪೂನ್ ಜೀರಿಗೆ, ಈ ಹುರಿದಿಟ್ಕೊಂಡಿರೋ ಅಂಥ ಟೊಮೊಟೊ ಕಾಯಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಇಷ್ಟು ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡ್ಮೇಲೆ ಸ್ವಲ್ಪ ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರು ಇಷ್ಟು ಸೇರಿಸಿ ಚೆನ್ನಾಗಿ ರುಬ್ಕೊಳ್ಳೋಣ. ರುಬ್ಕೊಂಡು ಇದಾದಮೇಲೆ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ವಲ್ಪ ಒಂದು ಪ್ಯಾನಲ್ಲಿ ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಇಷ್ಟು ಸೇರಿಸ್ಕೊಳ್ತೀನಿ. ಸೇರಿಸ್ಕೊಂಡ್ಮೇಲೆ ಅದೇ ಪ್ಯಾನ್ಗೆ ನಾನು ರುಬ್ಬಿಟ್ಕೊಂಡಿರೋ ಅಂಥದ್ದನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಏನು ಮತ್ತೆ ಫ್ರೈ ಮಾಡ್ಕೊಳ್ತಾ ಇಲ್ಲ, ರುಬ್ಬಿರೋದನ್ನ ಫ್ರೈ ಮಾಡೋ ಅವಶ್ಯಕತೆ ಏನಿರಲ್ಲ. ಮೊದಲೇ ಹುರಿದಿರ್ತೀವಲ್ಲ, ಆವಾಗಲೇ ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿ ಜೊತೆ ಎಲ್ಲ ಈ ಟೊಮೊಟೊ ಕಾಯಿ ಚಟ್ನಿ. ನಾನು ಅದು ಒಗ್ಗರಣೆ ಇದು ಬೇರೆ ಪಾತ್ರೆಗೆ ಹಾಕ್ಕೊಂಡಿರ್ಲಿವಲ್ಲ, ಮಿಕ್ಸಿ ಜಾರಲ್ಲೇ ಇತ್ತಲ್ಲ, ಹಾಗಾಗಿ ನಾನು ಅದಕ್ಕೇನೆ ಪ್ಯಾನ್ಗೆ ಹಾಕ್ಕೊಂಡೆ ಅಷ್ಟೇ ನೋಡಿ. ನಾನು ಚಪಾತಿ ಇವತ್ತು ಯಾವ ಥರ ಮಾಡ್ತಿದ್ದೀನಿ ಅಂದರೆ, ಫೋಲ್ಡ್ ಮಾಡಿ ಆಯಿಲ್ ಹಾಕ್ಬಿಟ್ಟು ಫೋಲ್ಡ್ ಮಾಡಿ ಮಾಡ್ತಾರಲ್ವಾ, ನಾನು ಆಯಿಲ್ ಹಾಕಲ್ಲ, ಈ ಥರ ಚಟ್ನಿ ಪುಡಿ ಯೂಸ್ ಮಾಡ್ತೀನಿ. ನಾನು ಕರ್ಬೇವಿನ ಸೊಪ್ಪಿನ ಚಟ್ನಿ ಪುಡಿ ಯೂಸ್ ಮಾಡ್ತಾ ಇರೋದು. ಕರ್ಬೇವಿನ ಸೊಪ್ಪಿನ ಚಟ್ನಿ ಪುಡಿ ಯಾವ ಥರ ಮಾಡೋದು ಅಂತ ನಾನು ಈಗಾಗಲೇ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೋಡಿಲ್ಲ ಅನ್ನೋರು ನೋಡ್ಬೋದು. ಅದನ್ನು ಯಾವ ಥರ ಎಲ್ಲ ಯೂಸ್ ಮಾಡಿಕೊಂಡ್ರೆ ಹೆಲ್ತಿಗೆ ಒಳ್ಳೆಯದು, ಯಾವ ಥರ ತಿನ್ಬೋದು ಅನ್ನೋದು ಮುಂದೆ ಇದೇ ಥರ ತೋರಿಸ್ತಾ ಇರ್ತೀನಿ ನೋಡಿ. ನಾನು ಚಪಾತಿಗೆ ಜಾಸ್ತಿ ಯೂಸ್ ಮಾಡ್ತೀನಿ. ಈ ಥರ ಫೋಲ್ಡ್ ಮಾಡುವಾಗ ಮಧ್ಯಕ್ಕೆ ಸೇರಿಸ್ಬಿಟ್ಟು ಫೋಲ್ಡ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈ ಬಾಕ್ಸಿಗೆ ಪ್ಯಾಕ್ ಮಾಡುವಾಗಂತೂ ಚಪಾತಿನ ಈ ಥರ ಮಾಡೋದ್ರಂತೂ ತುಂಬ ಚೆನ್ನಾಗಿರುತ್ತೆ.
ಬೇಜಾರು ಅನ್ಸಲ್ಲ, ಒಣಗೋದಂಗೆ ಅನ್ಸಲ್ಲ, ಚಪಾತಿ ತಿನ್ನುವಾಗ ಡ್ರೈ ಅನ್ಸಲ್ಲ. ನೋಡಿ ನೆನ್ನೆ ಸಾಂಬಾರು ಇತ್ತು ಸ್ವಲ್ಪ, ಮೊಳಕೆ ಹೆಸರು ಕಾಳ್ದು ಆ ಸಾಂಬಾರು ಚಟ್ನಿ ಎರಡರ ಜೊತೆ ಟಿಫನ್ಗೆ ತುಂಬ ಚೆನ್ನಾಗಿತ್ತು. ಮನೆಯೆಲ್ಲ ಕ್ಲೀನ್ ಮಾಡಿ ನೆಲ ಒರೆಸ್ಕೊತಾ ಇದ್ದೀನಿ. ಇವತ್ತೊಂದೆರಡು ಗಿಡ ರೀಪಾಟ್ ಮಾಡೋಕ್ಕೆ ಅಂತ ಎಲ್ಲ ತಂದಿಟ್ಟಿದ್ದೀನಿ, ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಮಣ್ಣು ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ. ಈಗ ನೋಡಿ ಈ ಐಬಿಸ್ಕಸ್ ಗಿಡನು ರೀಪಾಟ್ ಮಾಡೋಕ್ಕೆ ಎತ್ಕೊಂಡಿದ್ದೀನಿ. ನಾನು ಯಾಕೆ ಮಣ್ಣು ಮೇಲೆ ಇಟ್ಕೊಂಡು ಮಾಡ್ತಾ ಇದ್ದೀನಿ ಅಂದರೆ ಪಾಟ್ ಡ್ಯಾಮೇಜ್ ಆಗಲ್ಲ ಅಂದ್ಬಿಟ್ಟು. ನಾನು ಸಿಮೆಂಟ್ ಮೇಲೆ ಇಟ್ಕೊಂಡು ಹಿಂಗೆ ತೆಗಿವಾಗ ಜೋರಾಗಿ ಪ್ರೆಸ್ ಮಾಡಿದಾಗ ಡ್ಯಾಮೇಜ್ ಆಗುತ್ತೆ, ಅದಕ್ಕೋಸ್ಕರ ಮಣ್ಣು ಮೇಲೇ ಇಟ್ಕೊಂಡು ಮಾಡ್ತಾ ಇದ್ದೀನಿ. ಅದರಲ್ಲಿ ಫಸ್ಟ್ ಕೆಲವೊಂದು ಗಿಡಗಳೆಲ್ಲ ಇದ್ದು ಚಿಕ್ಕ ಚಿಕ್ಕದು ಬೇಕಿರೋವು ನೀಟಾಗಿ ಬೇರೆಲ್ಲ ಬರೋ ಥರ ತೆಗೆದ್ಬಿಟ್ಟು ಬೇಡದೇ ಇರೋವೆಲ್ಲ ತೆಗ್ದಾಕ್ತೆ. ಈಗ ಅದು ಫುಲ್ ಬರ್ತಿಲ್ಲ, ಸೈಡ್ ಎಲ್ಲ ಬಿಡಿಸಿ ನೋಡಿದೆ, ಬರಲಿಲ್ಲ. ಅದು ಗಿಡ ಎಷ್ಟಿತ್ತು ಅಷ್ಟು ಮಾತ್ರ ಬಂತು, ಅದು ಕೆಳಗವರೆಗೂ ಬೇರು ಬಿಟ್ಟಿಲ್ಲ. ಮಣ್ಣಂತೂ ತುಂಬ ಹಾರ್ಡ್ ಇದೆ, ಮಣ್ಣೇನೋ ಚೆನ್ನಾಗಿದೆ, ಅದರಲ್ಲಿ ಯಾವುದೇ ರೀತಿ ಕಾಂಪೋಸ್ಟ್ ಮಿಕ್ಸ್ ಮಾಡಿದೆ, ಪಾಟ್ ಮಿಕ್ಸ್ ಚೆನ್ನಾಗಿಲ್ಲದೆ ಇರೋ ಕಾರಣ ಚೆನ್ನಾಗಿ ಬೇರು ಬಿಟ್ಟಿಲ್ಲ. ನಾನು ತೆಗಿವಾಗ ಕರೆಕ್ಟಾಗೂ ಬರಲಿಲ್ಲ ಅಷ್ಟೇ. ಆ ಡ್ರೈನೇಜ್ ಎಲ್ಲ ಸ್ವಲ್ಪ ಬ್ಲಾಕ್ ಆಗಿದ್ದು ಅವನ್ನೆಲ್ಲ ಮತ್ತೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ದೊಡ್ಡದಾಗಿ ಮಾಡಿ ಅದಕ್ಕೆ ಸ್ಟೋನ್ ಇಟ್ಬಿಟ್ಟು ಅದಕ್ಕೆ ಕೆಳಗಡೆ ಬೇಸಾಗಿ ನಾನು ಈ ತೆಂಗಿನಕಾಯಿ ನಾರು ಯೂಸ್ ಮಾಡ್ತಾ ಇದ್ದೀನಿ. ನಾವು ತೆಂಗಿನಕಾಯಿ ಎಲ್ಲ ತರ್ತೀವಲ್ಲ ಅದರಲ್ಲಿ ಇರುತ್ತಲ್ವ ನಾರು ಸೈಡಲ್ಲೆಲ್ಲ, ನಾನು ಊರಿಂದ ಜಾಸ್ತಿ ತೆಂಗಿನಕಾಯಿ ತರ್ತೀನಿ, ಅದರಲ್ಲಿ ಸ್ವಲ್ಪ ಜಾಸ್ತಿ ಈ ಥರ ನಾರು ಬಿಟ್ಬಿಟ್ಟೆ ಸುಳ್ಕೊಡೋದು, ಬೇಗ ಒಡೆದೋಗಲ್ಲ ತೆಂಗಿನಕಾಯಿ ಅಂದ್ಬಿಟ್ಟು. ಹಾಗಾಗಿ ಆ ತೆಂಗಿನ ನಾರನ್ನ ಈ ಥರ ನಾನು ಯೂಸ್ ಮಾಡ್ಕೊತೀನಿ. ನೋಡಿ ಇದು ಸ್ವಲ್ಪ ಗಾರ್ಡನ್ ವೇಸ್ಟು, ಇದು ಗೊಬ್ಬರ ಆಗಲಿ ಅಂತ ಹಾಕಿದ್ದು, ಅದು ಪೂರ್ತಿ ಆಗಿರಲಿಲ್ಲ, ಅದಕ್ಕೆ ಅದನ್ನು ಈ ಪಾಟಿಗೆ ಕೆಳಗಡೆ ಸೇರಿಸ್ತಾ ಇದ್ದೀನಿ. ನೋಡಿ ಈಗ ಒಂದು ಅರ್ಧದಷ್ಟು ಮಣ್ಣು ತುಂಬಿದ ಮೇಲೆ ಅದನ್ನೆಲ್ಲ ಸೇರಿಸಿ ಅದ್ರ ಮೇಲೆ ಅದ್ರಲ್ಲಿ ಸ್ವಲ್ಪ ಮಣ್ಣು ಕೂಡ ಇದೆ, ಅದಕ್ಕೋಸ್ಕರ ಈ ಥರ ಹಾಕ್ತಿದ್ದೀನಿ. ಇಲ್ಲಾಂದರೆ ಸ್ವಲ್ಪ ಕೆಳಗಡೆ ಮಣ್ಣು ಹಾಕ್ಬಿಟ್ಟು ಆಮೇಲೆ ಈ ಗಿಡ ಇಟ್ಬಿಟ್ಟು ಇದಕ್ಕೆ ಬೇರ್ ಸುತ್ತ ಕೋಕೋಪೀಟ್ ಹಾಕಬೇಕು. ಕೋಕೋಪೀಟ್ ಇಲ್ಲ ಅಂದರೆ ತೆಂಗಿನ ನಾರು ಹಾಕಿದ್ರೆ ಒಳ್ಳೆಯದು, ಯಾಕಂದರೆ ಆ ಬೇರಿಗೆ ಹೀಟ್ ಆಗಬಾರ್ದು, ತಂಪಾಗಿರ್ಬೇಕು ಯಾವಾಗಲೂ. ಹಾಗಾಗಿ ಆ ಕೋಕೋಪೀಟಲ್ಲಾಗಲಿ ತೆಂಗಿನ ನಾರಲ್ಲಿ ತುಂಬ ನೀರು ಹಿಡಿದಿಟ್ಕೊಳುತ್ತೆ, ಅದಕ್ಕೋಸ್ಕರ ಅದನ್ನು ಹಾಕಬೇಕು. ಆಮೇಲೆ ಬೇರು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಇದನ್ನು ಹಾಕೋದ್ರಿಂದ. ಆಮೇಲೆ ಈಸಿಯಾಗಿ ನೆಕ್ಸ್ಟ್ ರೀಪಾರ್ಟ್ ಮಾಡುವಾಗ ಈಸಿಯಾಗಿ ಬಂದುಬಿಡುತ್ತೆ, ತುಂಬ ಕಷ್ಟ ಆಗಲ್ಲ ತೆಗಿಯೋದಕ್ಕೆ. ಆಮೇಲೆ ರೂಟ್ಸ್ ಯಾವುದು ಹಾಳಾಗಲ್ಲ. ನೋಡಿ ಈಗ ಮಣ್ಣು ಮತ್ತು ಏನು ಕಾಂಪೋಸ್ಟ್ ಇತ್ತು ನಾನು ಕಿಚನ್ ವೇಸ್ಟಿಂದ ಮಾಡ್ಕೊಂಡಿರೋದು, ಅದು ಎರಡನ್ನೂ ನಾನು ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಂಡಿದ್ದೆ. ಇದ್ರ ಮಣ್ಣು ಕೂಡ ಅಲ್ಲೇ ಸೈಡಲ್ಲಿ ಹಾಕ್ಕೊತಿದ್ದೀನಿ, ನೆಕ್ಸ್ಟ್ ಇನ್ನೊಂದು ಪಾರ್ಟಿಗೆ ಅದನ್ನೂ ಯೂಸ್ ಮಾಡ್ಕೊತೀನಿ. ಅದರಲ್ಲಿರೋ ಬೇರ್ನೆಲ್ಲ ತೆಗೆದ್ಬಿಟ್ಟು ಒಂದು ಸೈಡ್ಗೆ ಹಾಕಿ ಬರೀ ಮಣ್ಣು ಮಾತ್ರ ಇದ್ರ ಜೊತೆ ಮಿಕ್ಸ್ ಮಾಡಿ ಯೂಸ್ ಮಾಡ್ಕೊತೀನಿ. ನೋಡಿ ಅದು ಮಾಡಿದ್ದಾಯಿತು ರೀಪಾಟು. ಇದು ಇನ್ನೊಂದು ದಾಸವಾಳ, ಇದರಲ್ಲೂ ಅಷ್ಟೇ ಸ್ವಲ್ಪ ಮೆಣಸಿನ ಗಿಡ ಬೇಡದೇ ಇರೋ ಅಂಥದ್ದೇ ಜಾಸ್ತಿ ಇತ್ತು. ಮೆಣಸಿನ ಗಿಡ ಮತ್ತೆ ಹಾಕ್ಬೋದು ಅಂದ್ಬಿಟ್ಟು ಕಿತ್ತಿಟ್ಕೊಳ್ತಾ ಇದ್ದೀನಿ. ರೀಪಾಟ್ ಮಾಡಿದಾದ್ಮೇಲೆ ಮತ್ತೆ ಇದೇ ಪಾಟ್ಗಳಿಗೆ ಹಾಕ್ಕೊಬೋದು ಮೆಣಸಿನ ಗಿಡನ ಅಂತ ಕಿತ್ಬಿಟ್ಟು ಸೈಡಲ್ಲಿ ಇಟ್ಕೊಂಡು, ಈ ಬೇಡದೇ ಇರೋ ಗಿಡ ಏನಿದೋ ಅವನ್ನ ಎಲ್ಲ ಕಿತ್ತು ಒಂದು ಸೈಡಲ್ಲಿ ಇಟ್ಟಿದ್ದೀನಿ. ಅವನ್ನ ಕೆಳಗಡೆಗೆ ಹಾಕಿದ್ರೆ ಅದು ಕಾಂಪೋಸ್ಟ್ ಆಗಿ ರೆಡಿ ಆಗುತ್ತೆ, ಗಿಡಕ್ಕೆ ಅಲ್ಲೇ ಗೊಬ್ಬರ ಸಿಕ್ಬಿಡುತ್ತೆ ಅದೇ ಪಾಟಲ್ಲಿ, ಯಾವಾಗಲೂ ಹಾಕೋ ಅವಶ್ಯಕತೆ ಇರಲ್ಲ. ಅದಕ್ಕೋಸ್ಕರ ನೋಡಿ ಈ ಥರ ಫಸ್ಟ್ ಮೇಲ್ಗಡೆ ಇರೋ ಮಣ್ಣೆಲ್ಲ ಎಷ್ಟು ಬರುತ್ತೆ ಅಷ್ಟು ಕೈಯಲ್ಲಿ ತೆಗ್ದೆ ಬರದೇ ಇರೋದನ್ನ ಇದರಲ್ಲಿ ಈ ಥರ ಲೂಸ್ ಮಾಡ್ಕೊಂಡು ತೆಗಿತಿದ್ದೀನಿ. ಇದು ಪಾಟ್ ಸಿಮೆಂಟ್ ಪಾಟ್ ಆಗಿರೋದ್ರಿಂದ ಸ್ವಲ್ಪ ಹಾರ್ಡ್ ಆಗಿದೆ, ತುಂಬ ಮಣ್ಣಂತೂ ಹಾರ್ಡ್ ಆಗಿದೆ. ಯಾಕೆ ನಾನು ಗಿಡಗಳು ಇಷ್ಟು ಚೆನ್ನಾಗಿದ್ರು ರೀಪಾಟ್ ಮಾಡ್ತಿದ್ದೀನಿ ಅಂದರೆ ಫ್ಲವರಿಂಗ್ ಆಗ್ತಿರ್ಲಿಲ್ಲ, ಫ್ಲವರ್ ಅರಳೋದಕ್ಕೆ ಮುಂಚೆನೇ ಮಗ್ಗಿದ್ದಾಗಲೇ ಬಿದ್ದೋಗ್ಬಿಡ್ತಿತ್ತು, ಅದಕ್ಕೋಸ್ಕರ ನಾನು ರೀಪಾಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಆ ಮಣ್ಣಲ್ಲಿ ಯಾವುದೇ ರೀತಿ ಗೊಬ್ಬರ ಇಲ್ಲದೆ ಇರೋ ಕಾರಣ ಹೂವು ಅಳ್ತಿರ್ಲಿಲ್ಲ, ಬಿದ್ದೋಗ್ತಿದ್ವು. ಆ ಗಿಡಗಳಿಗೆ ಸುಮ್ಮನೆ ನೋಡೋಕೆ ಹಂಗಿದ್ವು ಅಷ್ಟೇ, ಒಂದು ಸ್ವಲ್ಪನೂ ಎನರ್ಜಿನೇ ಇರಲಿಲ್ಲ ಫ್ಲವರ್ ಅರಳೋದಕ್ಕೆ. ನೋಡಿ ಈ ಥರ ಡ್ರೈನೇಜ್ ಕ್ಲೀನ್ ಮಾಡಿಕೊಂಡು ಒಂದು ಸ್ಟೋನ್ ಇಟ್ಟು ಈ ಥರ ತೆಂಗಿನ ನಾರು ತುಂಬಿಸಿ ಅದೇ ಥರ ಮುಂಚೆದು ಯಾವ ಥರ ಮಾಡಿದ್ನೋ ಇದಕ್ಕೂ ಅದೇ ಥರ ಮಾಡ್ತಾಯಿದ್ದೀನಿ. ಇದಕ್ಕೆ ಜಾಸ್ತಿ ನಾನು ಗಾರ್ಡನ್ ವೇಸ್ಟ್ ಆಗಲಿ ಕಿಚನ್ ವೇಸ್ಟ್ ಆಗಲಿ ತುಂಬಿಸ್ತಿಲ್ಲ. ಈ ಪಾಟಲ್ಲೇ ಮೇಲ್ಗಡೆ ವೇಸ್ಟ್ ಗಿಡ ಇದ್ವಲ್ಲ ಅವು ಮತ್ತು ಮುಂಚೆ ಪಾಟ್ದು ಏನು ವೇಸ್ಟ್ ಬೇರು ಬಂದಿತ್ತು ಮಣ್ಣಲ್ಲಿರೋ ಅಂಥದ್ದು ಅದು ಎಲ್ಲ ಸೇರಿಸಿ ಕೆಳಗೆ ಹಾಕಿ ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕ್ತಾಯಿದ್ದೀನಿ. ಅದು ಆಲ್ಮೋಸ್ಟ್ ಅರ್ಧ ಗೊಬ್ಬರ ಆಗಕ್ಕೆ ರೆಡಿಯಾಗಿದೆ ಅಂದರೆ ಮೇಲ್ಗಡೆ ಮಣ್ಣು ಹಾಕೋ ಅವಶ್ಯಕತೆ ಇರಲ್ಲ. ಇದು ಆ ಥರ ರೆಡಿಯಾಗಿಲ್ದಿದ್ದಕ್ಕೆ ಸ್ವಲ್ಪ ಮೇಲೆ ಮಣ್ಣು ಹಾಕಿ ನೋಡಿ ಈ ಥರ ಇದಕ್ಕೂ ಬೇರೆ ಹತ್ರ
ಕೋಕೋ ಪೀಟ್ ಆಗಲಿ ನಾರಾಗಲಿ ಹಾಕೋದ್ರಿಂದ ಈ ಥರ ಆವಾಗಲೇ ಹೇಳಿದೆ ಅದನ್ನೆಲ್ಲ ಹಾಕಿದ್ರೆ ಏನು ಯೂಸ್ ಅಂತ. ಅದು ಇದಕ್ಕೂ ಅದೇ ಥರ ತೆಂಗಿನಕಾಯಿ ನಾರು ಯೂಸ್ ಮಾಡಿ ಅದ್ರ ಮೇಲೆ ಸಾಯಿಲ್ ಹಾಕ್ತಾ ಇದ್ದೀನಿ ನೋಡಿ. ಈ ಥರ ಮಣ್ಣು ಹಾಕ್ಬಿಟ್ಟು ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಪ್ರೆಸ್ ಮಾಡಿ ಮಣ್ಣು ಹಾಕ್ಕೊಬೇಕು. ಆ ಥರ ಪ್ರೆಸ್ ಮಾಡಿ ಮಣ್ಣು ಹಾಕೋದ್ರಿಂದ ಗಿಡ ಗಟ್ಟಿಗೆ ಇಟ್ಕೊಳುತ್ತೆ. ಇಲ್ಲ ಅಂದರೆ ಗಿಡ ಲೂಸ್ ಆಗಿದ್ದರೆ ಒಣಗೋಗೋ ಚಾನ್ಸ್ ಇರುತ್ತೆ ಗಿಡ. ಅದಕ್ಕೋಸ್ಕರ ಇದು ನಾವು ಒಂದ್ಸಲ ನೀರು ಹಾಕಿ 1 ದಿನ 2 ದಿನ ಆದಮೇಲೆ ಮತ್ತೆ ಒಂದ್ಸಲ ಮಣ್ಣನ್ನ ಕೈಯಲ್ಲಿ ಅದುಮ್ಬಿಟ್ಟು ಮತ್ತೆ ನೀರು ಹಾಕೋದ್ರಿಂದ ಗಿಡ ಚೆನ್ನಾಗಿ ಕರೆಕ್ಟಾಗಿ ಹಿಡ್ಕೊಂಡು ನೀಟಾಗಿ ಸ್ಟಿಫ್ ಆಗಿರುತ್ತೆ ನೋಡಿ. ಈ ಥರ ಮಾಡ್ಕೊಳೋದ್ರಿಂದ ಅದಕ್ಕೆ ನೋಡಿ ಇದು ಇನ್ನೊಂದು ಗಿಡನ ರೀಪಾಟ್ ಮಾಡೋಕ್ಕೆ ಇದರಲ್ಲಿ ಬೇರೆ ಒಂದು ಗಿಡ ಇತ್ತು, ಅದು ಒಣಗೋಗಿತ್ತು, ತೆಗ್ದಿದ್ದೆ. ಅದಕ್ಕೆ ಇದಕ್ಕೂ ಡ್ರೈನೇಜ್ ಒಳಗೆಲ್ಲ ಕಲ್ಲಿಟ್ಕೊಂಡು ಈ ಥರ ಕೋಕೋ ಪೀಟ್ ತುಂಬಿಸಿ ಕೆಳಗೆ ಒಂದೆರಡು ಒಣಗೋಗಿರೋ ಅಂತ ಸ್ವಲ್ಪ ಬೇವಿನ ಸೊಪ್ಪು ಮತ್ತು ಮಾವಿನ ಎಲೆ ಇತ್ತು. ಇದಕ್ಕೆ ಮಣ್ಣು ತುಂಬಿಸ್ಕೊತಾ ಇದ್ದೀನಿ ನೋಡಿ. ಎರೆಹುಳು ಎಷ್ಟು ಚೆನ್ನಾಗಿದೆ ನಾನು ಕಾಂಪೋಸ್ಟ್ ಮಾಡೋದ್ರಲ್ಲಿ. ಅದಕ್ಕೆ ಇಷ್ಟು ಚೆನ್ನಾಗಿ ಕಾಂಪೋಸ್ಟ್ ಆಗೋದು ಅನಿಸುತ್ತೆ. ಅದನ್ನು ಮತ್ತೆ ಎತ್ಕೊಂಡು ಹೋಗಿ ಮತ್ತೆ ಕಾಂಪೋಸ್ಟ್ ಮಾಡೋದಿದೆ, ಅದ್ರೊಳಗೆ ಹಾಕ್ತಾ ಇದ್ದೀನಿ. ತುಂಬ ದೊಡ್ಡದಿದೆಯಲ್ಲ ಅದಕ್ಕೋಸ್ಕರ ನೋಡಿ. ಇದಕ್ಕೂ ಮಣ್ಣು ತುಂಬಿಸ್ಕೊಂಡ್ಬಿಟ್ಟು ಇದಕ್ಕೇನು ಜಾಸ್ತಿ ವೇಸ್ಟ್ ಏನು ತುಂಬಿಲ್ಲ, ಗಾರ್ಡನ್ ವೇಸ್ಟ್ನ ಮಣ್ಣೇ ತುಂಬಿಸ್ತಾ ಇದ್ದೀನಿ. ಮಣ್ಣಲ್ಲೂ ತುಂಬ ಗೊಬ್ಬರ ಇದೆ. ಹಾಗಾಗಿ ನೋಡಿ ಈ ಗಿಡ ನಾನು ರೀಪಾಟ್ ಮಾಡೋದು ಬೇಡ ಅಂದ್ಕೊಂಡಿದ್ದೆ. ಈ ಪಾಟ್ ಖಾಲಿ ಇದೆಯಲ್ಲ, ಹಿಂಗಿದ್ರು ಮಾಡೋದಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ, ಇದನ್ನು ಮಾಡಿಬಿಡೋಣ ಅಂತ. ಈ ಪಾಟ್ ರೀಪಾಟ್ ಮಾಡೋದಕ್ಕೆ ತೆಗ್ದಾಗ ಗೊತ್ತಾಯಿತು ಈ ಪ್ಲಾಂಟ್ ನಾನು ಇವತ್ತು ರೀಪಾಟ್ ಮಾಡ್ದಿಲ್ದಿದ್ರೆ ಇನ್ನೊಂದು ವೀಕ್ 15 ಡೇಸಲ್ಲೆಲ್ಲ ಇದು ಗಿಡ ಹಾಳಾಗಿ ಹೋಗ್ತಿತ್ತು. ಕೆಳಗಡೆಯಿಂದ ಕೊಳ್ತೋಗ್ತಾ ಇದ್ವು ಬೇರೆಲ್ಲ. ಅದು ನೀರೇನೋ ಸರಿಯಾಗಿ ಹೋಗ್ದೇನೆ ಡ್ರೈನೇಜ್ ಬ್ಲಾಕ್ ಆಗಿದೆ. ನಾನು ನೋಡ್ಕೊಂಡಿಲ್ಲ, ಅಂದರೆ ನಾನು ಒಂದು ವಾರ ಊರಲ್ಲಿ ಇರಲಿಲ್ಲ ಆ ಟೈಮಲ್ಲಿ. ಇದು ಹಂಗಾಗಿದೆ. ನಾನು ಬಂದಮೇಲೆ ನಾನು 2 ದಿವಸಕ್ಕೆ ರೀಪಾಟ್ ಮಾಡೋಣ ಅಂತ ನೋಡಿದ್ದು. ಆಗ ನೋಡಿದಾಗ ಗೊತ್ತಾಯಿತು ಎಲ್ಲ ಕೊಳ್ತೋಗ್ತಾ ಇದೆ ಅಂದ್ಬಿಟ್ಟು. ಅದಕ್ಕೆ ಇದನ್ನು ಫುಲ್ ಎಲ್ಲ ಪಾಟಿಂದ ತೆಗೆದ್ಮೇಲೆ ಆ ಮಣ್ಣೆಲ್ಲ ಸಪ್ರೇಟ್ ಮಾಡಿ ನೀರಲ್ಲಿ ಸ್ವಲ್ಪ ಅದು ಏನು ಹಳೇದು ಮಣ್ಣು ಎಲ್ಲ ಇರುತ್ತೆ ಅದನ್ನೆಲ್ಲ ವಾಶ್ ಮಾಡಿ ಹೊಸ್ದಾಗಿ ಮಣ್ಣು ಸೇರಿಸ್ಕೊಂಡು ರೀಪಾಟ್ ಮಾಡ್ತಾ ಇದ್ದೀನಿ ನೋಡಿ. ಈ ತೆಂಗಿನಕಾಯಿ ನಾರನ್ನ ಇದಕ್ಕೂ ಸೇಮ್ ಬೇರೆ ಹತ್ರ ಅದನ್ನೇ ಇಟ್ಬಿಟ್ಟು ಮಣ್ಣು ಹಾಕಿದ್ದೀನಿ ನೋಡಿ. ಇದು ಇಷ್ಟು ದೊಡ್ಡ ಗಿಡ ಇದೆ. ಒಣಗೋಗಿದ್ರೆ ತುಂಬ ಹೊಟ್ಟೆ ಉರಿತಿತ್ತು. ದಿನ ಇದ್ರಲ್ಲಿ ಫ್ಲವರ್ಸ್ ಇದ್ದೇ ಇರ್ತವೆ. ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಫ್ಲವರ್ಸು. ಈಗ ಆಗಿರೋದಕ್ಕೆ ಕಮ್ಮಿ ಆಯಿತು ಅನಿಸುತ್ತೆ. ನಾನು ಹೆಂಗಿದ್ರು ಫ್ಲವರ್ಸು ಕಮ್ಮಿ ಆಗಿದೆ, ಇರೋ ದೊಡ್ಡದಿದೆಯಲ್ಲ ಪಾಟ್ ಅದಕ್ಕೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಚಿಕ್ಕ ಪಾಟಲ್ಲಿ ಇದ್ದಿದ್ದರಿಂದ ರೀಪಾಟ್ ಮಾಡೋಕ್ಕೆ ತೆಗ್ದೆ. ಹಂಗಾಗಿ ಗೊತ್ತಾಯಿತು ಎಷ್ಟು ಕಷ್ಟಪಟ್ಟು ಬೆಳೆಸಿರ್ತೀವಿ ಚಿಕ್ಕದ್ರಿಂದ. ಅವು ದೊಡ್ಡದಾದ್ಮೇಲೆ ಈ ಥರ ಏನಾದರೂ ಡ್ಯಾಮೇಜ್ ಆಗಿ ಒಣಗೋಗ್ಬಿಟ್ರೆ ಬೇಜಾರಾಗುತ್ತೆ ನೋಡಿ. ಇವು ಒಂದು 4 ಒಂದೇ ಪಾಟಲ್ಲಿದ್ವು ಕನಕಾಂಬ್ರ ಗಿಡ, ಮತ್ತು ಅದರಲ್ಲೇ ಒಂದು ಲೆಮನ್ ಕೂಡ ಇತ್ತು. ಎಲ್ಲವನ್ನೂ ಸಪ್ರೇಟು ಬೇರೆ ಬೇರೆ ಪಾಟ್ಗಳ್ಗೆ ಹಾಕ್ಕೊಳ್ಳೋಣ ಅಂತ ಅವನ್ನು ಸಪ್ರೇಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. 4 ಇದ್ವಲ್ಲ, ಒಂದೊಂದು ಪಾಟಿಗೆ 2 ಬರೋ ಥರ ಸಪ್ರೇಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಅವು ಅಲ್ಲೇ ಫ್ಲವರಿಂಗ್ ಸ್ಟಾರ್ಟ್ ಆಗಿದ್ದಾವೆ. ಆದರೂ ಗಿಡ ಯಾಕೋ ಸ್ವಲ್ಪ ಡಲ್ ಆಗಿದ್ವು. ಎಲ್ಲ ಒಂದೇ ಪಾಟಲ್ಲಿ ಇದ್ವಲ್ಲ, ಅದು ಸೇಮ್ ಮಣ್ಣು ಅಷ್ಟು ಚೆನ್ನಾಗಿರಲಿಲ್ಲ. ಅದಕ್ಕೋಸ್ಕರ ನೋಡಿ ಇದರಲ್ಲಿ ಗಾರ್ಡನ್ ವೇಸ್ಟು ಕಿಚನ್ ವೇಸ್ಟು ತುಂಬಿಸಿದ್ದೀನಿ. ಮೇಲ್ಗಡೆ ಈ ಏನು ಮಣ್ಣು ಉಳ್ಕೊಂಡಿತ್ತು ರೀಪಾಟ್ ಮಾಡಿದ ಮೇಲೆ ಆ ಪಾಟ್ಗಳ್ದೆಲ್ಲ ತೆಗ್ದಿರೋ ಅಂಥ ಮಣ್ಣು ಗೊಬ್ಬರ 2 ಮಿಕ್ಸ್ ಮಾಡಿರೋದು ಎಲ್ಲ ಅದನ್ನೆಲ್ಲ ಸೇರಿಸಿ ಮಿಕ್ಸ್ ಮಾಡಿ ಈ ಏನು ಕಿಚನ್ ವೇಸ್ಟ್ ಗಾರ್ಡನ್ ವೇಸ್ಟ್ ತುಂಬಿಸಿದ್ದೀನಿ ಅದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ. ಆ ಹಳೆ ಪಾಟ್ಗಳಲ್ಲಿ ಕೆಳಗಡೆ ಹಾಕಿರೋಂಥ ಕಲ್ಲುಗಳಿದ್ವಲ್ಲ ಅವು ಇವಾಗ ಸಿಕ್ತು. ಅವನ್ನೆಲ್ಲ ಸಪ್ರೇಟ್ ಎತ್ತಿಟ್ಕೊತಾ ಇದ್ದೀನಿ. ನೆಕ್ಸ್ಟು ಯಾವ್ದಾದ್ರು ಪಾಟಿಗೆ ಗಿಡ ಹಾಕುವಾಗ ಕೆಳಗಡೆಗೆ ಹಾಕೋಕ್ಕೆ ಬೇಕಾಗುತ್ತೆ ಅಂದ್ಬಿಟ್ಟು ನೋಡಿ ಈ ಥರ ನೀಟಾಗಿ ತುಂಬಿಸ್ಬಿಟ್ಟು ಕೈಯಲ್ಲಿ ಈ ಥರ ಲೆವೆಲ್ ಮಾಡ್ಕೊತಾ ಇದ್ದೀನಿ. ಲಾಸ್ಟಿಗೆ ಒಂದು ಪ್ಲಾಸ್ಟಿಕ್ ಕವರ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಇನ್ನು ಮಿಕ್ಕಿರೋ ಅಂಥದ್ದನ್ನು ಸೇರಿಸ್ತಿದ್ದೀನಿ. ಈ ಥರ ಸೇರಿಸಿ ಇಡೋದ್ರಿಂದ ಬೇಗ ಕೆಳಗಡೆ ಕಾಂಪೋಸ್ಟ್ ರೆಡಿ ಆಗುತ್ತೆ. ಮತ್ತು ನಾವು ಕಿಚನ್ ವೇಸ್ಟ್ ಏನಾದರೂ ಹಾಕೋದಾದರೆ ಯಾವ್ದಾದ್ರು ಒಂದು ಸೈಡಲ್ಲಿ ಮೇಲ್ಗಡೆ ಮಣ್ಣನ್ನ ಒಂದು ಸೈಡಿಗೆ ತೆಗೆದ್ಬಿಟ್ಟು ಹಾಕ್ಬಿಟ್ಟು ಮತ್ತೆ ಮಣ್ಣು ಮುಚ್ಚಿದ್ರಾಯ್ತು. ಇದೇನು ಕಷ್ಟ ಅಲ್ಲ, ಬೇಗ ಕಾಂಪೋಸ್ಟ್ ರೆಡಿ ಆಗುತ್ತೆ. ಅದಕ್ಕೆ ಇನ್ನೇನು ಕೆಲಸ ಇಲ್ಲ.
ನೋಡಿ ರಿಪಾರ್ಟ್ ಮಾಡಿದ್ಮೇಲೆ ಎಲ್ಲ ಒಂದ್ ಕಡೆ ತಂದು ಜೋಡಿಸಿದ್ದೀನಿ. ಗಿಡಗಳು ಈ ತರ ಕಾಣಿಸ್ತಿದಾವೆ. ಇವಕ್ಕೆ ನೀರ್ ಹಾಕೋಣ ಈಗ. ನನಗೆ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ಕೆಲವೊಂದ್ ಹತ್ರ ವಾಯ್ಸ್ ಸರಿಯಾಗಿಲ್ಲ, ಏನು ಅನ್ಕೊಂಬೇಡಿ. ನೋಡಿ ನಾನು ಯಾವುದೇ ರೀತಿ ಕಾಂಪೋಸ್ಟ್ಗಳು ಯೂಸ್ ಮಾಡಲ್ಲ, ಬರೀ ಕಿಚನ್ ವೇಸ್ಟ್ ಕಾಂಪೋಸ್ಟ್ ಅಷ್ಟೇನೆ ಯೂಸ್ ಮಾಡ್ತಿರೋದು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ವಿಡಿಯೋನ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.